ನಕ್ಷತ್ರಗಳು ಸೇರಿ ಒಂದು ಸುಂದರ ಬೆಳಕನ್ನ ಮೂಡಿಸೋದಕ್ಕೆ ಎಷ್ಟು ಉತ್ತೇಜನ ಆಗತ್ತೆ ಅನ್ನೋದಾದ್ರೆ ಒಂದೆರಡು ಮಾತು ಒಂದೊಂದು ನಕ್ಷತ್ರಗಳ ಬಗ್ಗೆನೂ ಮಾತಾಡ್ತಾ ಬರೋಣ. ಮೊದಲಿಗೆ ಗೀತಪ್ರಿಯವರವರ ಬಗ್ಗೆ. ಸಿಂಹಿಣಿ ಅಂತಾನೆ ನಾವು ಕರಿಬೇಕು. ಯಾವುದಕ್ಕೂ ಹೆದರದ ಧೀರತೆಯ ಒಂದು ಛಾಪನ್ನು ಮೂಡಿಸಿದಂತಹ ಮಹಿಳೆ. ನನಗೆ ಒಂದು ಸೌಭಾಗ್ಯ ಏನು ಸಿಕ್ಕಿತ್ತು ಅಂದರೆ ಅವರ ಅಡಿಯಲ್ಲಿ ಕೆಲಸ ಮಾಡುವಂತಹ ಒಂದು ಅವಕಾಶನೂ ಸಿಕ್ತು. ಹೌದು ಮಾತಾಡೋಂಗಿಲ್ಲ ನಾವು, ಯಾಕೆಂದರೆ ಇಲ್ಲ. ಓಕೆ, ಸೊ ಈಗ ಮೇಡಮ್ ಅವರ ದೊಡ್ಡತನ ಏನಂದ್ರೆ ದಯವಿಟ್ಟು ಅದ್ರ ಬಗ್ಗೆ ಮಾತಾಡಬೇಡಿ ಅಂತಲೇ ಹೇಳಿದ್ರು. ಸೊ ಹೇಳೋದಾದರೆ ಶಿ ಈಸ್ ಅ ಸಿಂಬಲ್ ಆಫ್ ವಿಸ್ಡಮ್, ನಾಲೆಡ್ಜ್ ಆ್ಯಂಡ್ ಎನರ್ಜಿ. ಇಷ್ಟನ್ನು ಹೇಳ್ತಾ ಮೇಡಮ್, ನಿಮ್ಮ ಅನುಭವ ತಾಯಿಯೊಬ್ಬ ಚಿತ್ರದ ಬಗ್ಗೆ, ನಿಮ್ಮ ಅನಿಸಿಕೆ ಹಾಗೂ ನಿಮ್ಮ ನಂಬಿಕೆ ಏನಿದೆ ಅನ್ನೋದನ್ನ ತಮ್ಮ ಬಾಯಿಂದಲೇ ಕೇಳಬೇಕು ಅಂತ ನಮ್ಮ ಆಸೆ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು. ಮತ್ತು ಮೀಡಿಯಾಯಿಂದ ಬಂದಿರೋ ಪ್ರತಿಯೊಬ್ಬರಿಗೂ ನನ್ನ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಈ ದಿನ ನಾವು ಸೇರಿರೋದು ಸಮಾರಂಭದ ಮೇನ್ ರೀಸನ್ ಏನು ಅಂತಂದರೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್. ಯಾವ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಹೇಳಿದ್ರೆ, ಈಗ ಎಷ್ಟೋ ಕಡೆ ಇಷ್ಟು ಮುಂದುವರೆದ್ರೂ ಕೂಡ ಎಷ್ಟು ಕಡೆ ರೂರಲ್ ಏರಿಯಾದಲ್ಲಾಗಲಿ ಅಥವಾ ತುಂಬ ಎಕನಾಮಿಕಲಿ ಬ್ಯಾಕ್ವರ್ಡ್ ಇರೋವಂಥ ಕಡೆ ಆಗಲಿ ಈಗಲೂ ಗಂಡು ಮಕ್ಕಳು ಬೇಕು ಅಂತ ಹೇಳಿ ಫಿಟಿಸೈಡ್ ಮಾಡ್ತಾರೆ, ಮತ್ತು ಟರ್ಮಿನೇಷನ್ ಆಫ್ ಎ ಗರ್ಲ್ ಚೈಲ್ಡ್ ಮಾಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ನಡೀತಾ ಇದೆ ಇದು. ಬಿಹೈಂಡ್ ದಿ ಸ್ಕ್ರೀನ್, ಬಿಹೈಂಡ್ ಸ್ಟೇಜು, ಬ್ಯಾಕ್ ಸ್ಟೇಜು ತುಂಬ ನಡೀತಾ ಇದೆ. ಇದ್ರದ್ದೊಂದು ಅವೇರ್ನೆಸ್ ಮಾಡಬೇಕು ಅಂತ ಹೇಳಿ ಯಾಕೆ ನಾವು ಸರ್ವೆ ಮಾಡಿದಾಗ ನಮಗೆ ಈ ಎಷ್ಟೋ ಜನದಲ್ಲಿ ಸರ್ವೆ ಮಾಡಿದಾಗ ಈ 9 ಜನ ಸ್ತ್ರೀ ಪ್ರೆಗ್ನೆಂಟು ಗರ್ಭಿಣಿಯರು ಇವತ್ತು ಅವ್ರು ಏನು ಹೇಳಿದ್ರು ಅಂದರೆ, ನಮಗೆ ಗರ್ಲ್ ಚೈಲ್ಡ್ ಅಂದರೆ ತುಂಬ ಇಷ್ಟ. ಅವ್ರು ಈವನ್ ಎಕನಾಮಿಕಲಿ ಎಷ್ಟೇ ಇದ್ದಿದ್ರು ಏನಿದ್ರು ಕೂಡ ಹೇಳಿ ಗರ್ಲ್ ಚೈಲ್ಡ್ ಅಂದರೆ ಇಷ್ಟ ನಮಗೆ, ನಾವು ಯಾವ ಕಾರಣದಿಂದನೂ ಏನೇ ಆಗಲಿ ಇದು ಮಾಡೋದಿಲ್ಲ ಅಂತ ಹೇಳಿ ಮಾಡಿದಾಗ ಇವರನ್ನ ಕರೆದು ನಾವು ಒಂದು ಆನರ್ ಮಾಡಿದ್ರೆ ಇವರಿಂದ ಎಷ್ಟೊಂದು ಅವೇರ್ನೆಸ್ ಬರುತ್ತೆ ಎಲ್ಲರಿಗೂ. ಇದನ್ನ ನೋಡಿದವ್ರಿಗೆಲ್ಲ ಎಷ್ಟು ಜನಕ್ಕೆ ನಾವು ತಪ್ಪು ಮಾಡ್ತಿದ್ದೀವಿ ಅಂತ ಒಂದು ಅರಿವಾಗುತ್ತೆ ಅಂತ ಡೆಮಾನ್ಸ್ಟ್ರೇಷನ್ನೇ ಮಾಡಿಬಿಟ್ಟು ನಾವು ಈ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಇದನ್ನು ಅವರು ಮಹಾಲಕ್ಷ್ಮಿ ನನ್ನ ಫ್ರೆಂಡು ಬಹಳ ಸಹಕಾರ ಕೊಟ್ಟಿದ್ದಾರೆ. ಇದಕ್ಕೆ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಆಮೇಲೆ ಇಲ್ಲಿ ನಾವಿವತ್ತು ಕರ್ಕೊಂಡು ಬಂದಿರೋ ಪ್ರತಿಯೊಬ್ಬೊಬ್ಬ ಮಹಿಳೆಯು ಬಹಳಷ್ಟು 3:30-4 ಗಂಟೆಗೆ ಬಂದು ವೆಯ್ಟ್ ಮಾಡಿ ನಮ್ಮ ಹತ್ರ ಎಲ್ಲ ಕಮ್ಯುನಿಕೇಷನ್ ಮಾಡಿ ಮಾತಾಡಿ ಎಷ್ಟು ಚೆನ್ನಾಗಿ ಹೇಳಿದ್ರು. ಅವರವರ ಫೀಲಿಂಗ್ಸು, ಥಾಟ್ಸು, ಇಮೋಷನ್ಸು, ಮತ್ತು ಗರ್ಲ್ ಚೈಲ್ಡ್ ಎಷ್ಟು ಇಂಪಾರ್ಟೆಂಟು, ಅದರಿಂದ ಅವ್ರಿಗೆ ಎಷ್ಟು ಮನೆಗೆ ಖುಷಿ ಸಿಕ್ಕತ್ತೆ ಅದ್ರ ಬಗ್ಗೆ ಎಲ್ಲ ಹಂಚ್ಕೊಂಡು ನಮ್ಮ ಹತ್ರ ಹೇಳಿ ಬಹಳಷ್ಟು ಖುಷಿ ಪಟ್ಟರು. ನಾವು ಪ್ರೋಗ್ರಾಮ್ ಅದೇ 4 ಗಂಟೆಗೆ ಶುರು ಮಾಡಬೇಕಾಗಿತ್ತು. ಈಗ ಒಂದು 10 ನಿಮಿಷ ಲೇಟ್ ಆಯಿತು. ಅದರಿಂದ ಎಲ್ಲರಿಗೂ ಅಪಾಲಜಿ ಕೇಳ್ತಾ ಇದ್ದೀನಿ. ನಾನು ಇದ್ರ ಬಗ್ಗೆ ಫಸ್ಟ್ ಮೂವಿ ಬಗ್ಗೆ ಈ ರೀತಿ ಇವತ್ತಿನ ಕಾನ್ಸೆಪ್ಟ್ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಕ್ವೆಶ್ಚನ್ ಏನಿತ್ತು, ಹೇಗೆ ಎಜುಕೇಷನ್ ಲೈನಿಂದ ಅಂತನಾ? ಎಜುಕೇಷನ್ ಲೈನಿಂದ ನಾವು ಅದರಲ್ಲಿ ಬೇಕಾದಷ್ಟು ಸರ್ವಿಸ್ ಮಾಡ್ತಾನೆ ಇದ್ದೀವಿ. ಈ ಥರ ಏನು ಸರ್ವಿಸ್ ಇದಕ್ಕೆ ಬಂದು ಮಾಡಬೇಕು ಅಂತೇನಿಲ್ಲ, ಅದು ಬಹಳ ವರ್ಷಗಳಿಂದ ನಡೀತಾ ಇದೆ. ಅದನ್ನು ನಾವು ಯಾವ ಥರದ್ದು ಎಕ್ಸ್ಪೋಸ್ ಮಾಡೋಕ್ಕಾಗಲಿ ಏನಿಲ್ಲ, ಯಾಕೆಂದರೆ ನಮ್ಮ ಓನ್ ಹಾರ್ಟ್ಗೆ ಅದು ಖುಷಿ ಅಂತ ನಾವು ಮಾಡ್ತಿದ್ವಿ. ಆದರೆ ಈ ಚಿತ್ರದಿಂದ ನಾವು ಒಂದು ಬೇರೆ ಥರ ಇದೊಂದು ಸ್ಟ್ರಾಂಗ್ ಇರೋದ್ರಿಂದ ಇದನ್ನು ಬೇರೆ ಥರ ಮಾಡ್ತೀವಿ ಅಂತ ಇನ್ಸ್ಪೈರ್ ಆಗಿ ಮಾಡಿದ್ದು. ಮತ್ತು ಬಾಮಾ ಹರೀಶ್ ಅವರು, ಇವ್ರು ಫಸ್ಟ್ ಮೇಡಮ್ ನೀವು ಯಾವಾಗಲೂ ಫಿಲ್ಮ್ ಅಂತ ತಿಳ್ತಿರಲ್ಲ, ಇದೊಂದು ಒಳ್ಳೆ ಸ್ಟೋರಿ ಇದೆ ನೋಡಿ ಅಂತ ಹೇಳಿಬಿಟ್ಟು ನನಗೆ ಹೇಳಿದ್ರು. ಅವ್ರು ಹೇಳಿದ ತಕ್ಷಣವೇ ನಾನು ಒಪ್ಕೊಂಡ್ಬಿಟ್ಟೆ. ಆವಾಗ ನನಗೆ ಈ ಸ್ಟೋರಿ ಕೇಳಿ ಬಹಳಷ್ಟು ಇಷ್ಟ ಆಯಿತು. ಅವ್ರು ನನಗೆ ಇನ್ಸ್ಪೈರ್ ಮಾಡಿದ್ರು ಮತ್ತು ಎನ್ಕರೇಜ್ ಮಾಡಿದ್ರು ಮತ್ತು ನನಗೆ ಎಷ್ಟೊಂದು ಟ್ರೈನಿಂಗ್ ಕೊಟ್ಟರು. ಯಾಕೆಂದರೆ ನಾನು ಐ ಆಮ್ ನಾಟ್ ಎ ಆ್ಯಕ್ಟರ್ ಎಟ್ ಆಲ್. ಸೊ ಇದೆಲ್ಲ ಮಾಡಿ ಅವ್ರ ಎನ್ಕರೇಜಿಂದ ನನಗೆ ಬಹಳಷ್ಟು ಖುಷಿಯಾಗಿ ಮಾಡ್ತೀನಿ ಇದು ನನಗೆ ಅಂತ ಅಂದ್ಬಿಟ್ಟು ಒಂದು ಸಪೋರ್ಟ್ ಸಿಸ್ಟಮ್ ಥರ ಆಯಿತು. ಆಮೇಲೆ ಪದ್ಮಾವತಿ ಅವರು ನನಗೆ ಫ್ರೀ ಟೈಮ್ ಇದ್ದು ಎಲ್ಲ ಟೈಮಲ್ಲಿ ಪ್ರತಿ ಒಂದೊಂದು ಆ್ಯಕ್ಷನ್ನಿಂದ ಡಿಕ್ಷನ್ನಿಂದ ಏನೂ ಹೆದರ್ಕೊಳ್ದಂಗೆ ಮಾಡಿ ಅಂತ ಹೇಳಿ ಅವರು ನನಗೆ ಸಹಕಾರ ಕೊಟ್ಟು ಅವರ
ಬ್ಯಾನರಿಂದ ನನ್ನ ಬ್ಯಾನರಿಂದ ಇಬ್ಬರು ಜಂಟಿಯಾಗಿ ಮಾಡ್ತಿದ್ದೀವಿ. ದಿ ಬೋತ್ ಆರ್ ಮೈ ವೆರಿ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ಸ್. ಅವರಿಬ್ಬರ ಜೊತೆ ನಾವು ಮಾತಾಡ್ತಾ ನಿಜವಾಗ್ಲೂ ಕೂತ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ, ಅಷ್ಟು ಎಂಜಾಯ್ ಮಾಡ್ತೀವಿ. ಭಾಳ ಚೆನ್ನಾಗಿದೆ. ಅವರಿಬ್ಬರು ಬಂದು ನನ್ನನ್ನು ಇವತ್ತು ಸಪೋರ್ಟ್ ಮಾಡೋದಕ್ಕೆ ಭಾಳ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಇಬ್ಬರಿಗೂ. ಮತ್ತು ಈಗ ನಾನು ಭಾಮಾ ಹರೀಶ್ ಅವ್ರಿಗೆ ಫೀಲಿಂಗ್ಸು ಎಲ್ಲ ಎಕ್ಸ್ಪ್ರೆಸ್ ಮಾಡಿ ಇದ್ರ ಬಗ್ಗೆ ಹೇಳಬೇಕು ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ತಾಯಿಯ ರಿಲೇಟೆಡ್ ಇವತ್ತೊಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋದು ಭಾಳ ಖುಷಿಯಾದ ವಿಚಾರ. ಯಾಕಂದರೆ ಸಾಮಾಜಿಕವಾಗಿ ಅನೇಕ ಕಾರ್ಯಕ್ರಮಗಳು ಕೃಪಾನಿಧಿ ಎಜುಕೇಷನ್ ಟ್ರಸ್ಟ್ ಮುಖಾಂತರ ಸಾಕಷ್ಟು ಮಾಡಿದ್ದಾರೆ. ಬಟ್ ಈ ಚಿತ್ರದ ಅನುಗುಣವಾಗಿ ಈ ಒಂದು ಗರ್ಭಿಣಿ ಸ್ತ್ರೀಯರಿಗೆ ಇದು ಮಾಡಬೇಕಂತೇಳಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ ಅಂತೇಳಿ ಪ್ರತಿಯೊಂದು ಹೇಳಿದರು. ಭಾಳ ಖುಷಿ ಆಯಿತು. ಇದರಲ್ಲಿ ತುಂಬ ಅರ್ಥಗರ್ಭಿತ ಒಳ್ಳೆ ಕಾರ್ಯಕ್ರಮ ಮಾಡಿ ಅಂಥೇಳಿ ಇವತ್ತು ಹಮ್ಮಿಕೊಂಡಿದ್ದಾರೆ. ತುಂಬ ಥ್ಯಾಂಕ್ಸ್. ಮತ್ತು ಇದಕ್ಕೆ ನಿಮಗೆಲ್ಲ ಕೈ ಜೋಡಿಸಿದಂಥ ಎಲ್ಲರಿಗೂ, ಮಹಾಲಕ್ಷ್ಮಿ ಅವ್ರಿಗೂ ತುಂಬ ಥ್ಯಾಂಕ್ಸ್ ಮೇಡಮ್. ಹಾಗೆ ಈ ಚಿತ್ರದಲ್ಲಿ ನಿಜವಾಗ್ಲೂ ಹಾಕಿದ್ರೆ ಎಜುಕೇಷನ್ ಬೇಕು, ಇವ್ರಿಗೆ ನಟನೆ ಮಾಡೋ ಅಂಥ ಆಸಕ್ತಿ ಇತ್ತು. ಬಟ್ ಯಾವ ಥರ ಮಾಡಬೇಕು ಏನು ಎತ್ತ ಅಂತೇಳಿ ಗೊತ್ತಾಗ್ತದೆ. ಯಾಕಂದರೆ ಡೈಲಾಗ್ ಡೆಲಿವರಿ, ಬಾಡಿ ಲ್ಯಾಂಗ್ವೇಜು, ಫೇಶಿಯಲ್ ಎಕ್ಸ್ಪ್ರೆಷನ್ನು, ಯಾಕಂದರೆ ಸ್ಕ್ರೀನ್ ಮೇಲೆ ಚೆನ್ನಾಗಿ ಮಾಡಿದ್ದಾರೆ ಮಾಡಿಲ್ಲ ಅನ್ನೋದು ಹೇಳೋದು ಭಾಳ ಸುಲಭ. ಬಟ್ ಅಲ್ಲಿ ಬಂದು ನಿಂತು ಆ್ಯಕ್ಟ್ ಮಾಡೋದು ಅದು ಗೊತ್ತಾಗುತ್ತೆ. ಆ ಅನುಭವ ಪೂರ್ಣ ಪ್ರಮಾಣವಾಗಿ ಲಭಿಸ್ಕೊಂಡಿದ್ದಾರೆ ನಿಜ. ತುಂಬ ಯಾಕಂದರೆ ಸ್ಕ್ರೀನ್ ಮೇಲೆ ನೋಡ್ತಾರೆ ನಿಜವಾಗ್ಲೂ ಇವರು ನಮ್ಮ ಗೀತಾ ನಾಗ್ಪಾಲ್ ಅವರು ಆ್ಯಕ್ಟ್ ಮಾಡಿರೋ ಮಟ್ಟಕ್ಕೆ ಇದೆ. ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿ ಅತಿ ಶೀಘ್ರದಲ್ಲೇ ತಾವೆಲ್ಲ ನೋಡ್ತೀರಿ. ಅವರು ಇನ್ವೈಟ್ ಮಾಡ್ತಾರೆ. ಗುಡ್ ಲಕ್ ಮೇಡಮ್. ಧನ್ಯವಾದಗಳು ಸರ್. ಪದ್ಮಾವತಿ ಮ್ಯಾಡಮ್, ನಿಮ್ಮ ಒಂದು ಅನಿಸಿಕೆ ತಾಯವ್ವ ಚಿತ್ರದ ತಂಡ ಹಾಗೂ ಮೇಡಮ್ ಬಗ್ಗೆ. ಎಲ್ಲರಿಗೂ ನಮಸ್ಕಾರ. ಗೀತಾಪ್ರಿಯಾ ಮೇಡಮ್ ಅವರು ಕೃಪಾನಿಧಿ ಇನ್ಸ್ಟಿಟ್ಯೂಟ್ ಚೇರ್ಪರ್ಸನ್ ಆಗಿ ಅವ್ರ ಕಾಲೇಜ್ ನಡೆಸ್ತಾ ಇರೋದು ತುಂಬ ಖುಷಿ ಆಗುತ್ತೆ. ಮತ್ತು ಅದೇ ರೀತಿ ಅವರು ಚಿತ್ರರಂಗಕ್ಕೆ ಬಂದು ಕಲಾವಿದೆಯಾಗಿ ಅವರೊಂದು ಪ್ರಯತ್ನ ಮಾಡಿದ್ದಾರೆ. ಮತ್ತು ಅದೇ ರೀತಿ ಅವರು ಪಬ್ಲಿಕ್ ಈ ಸೇವೆಯನ್ನು ತೊಡಗಿಸ್ಕೊಂಡಿದ್ದಾರೆ. ಸೊ ಅವ್ರದ್ದು ಎಲ್ಲ ಕೆಲಸ ಕಾರ್ಯಗಳು ನಮ್ಮ ಸಹಕಾರ ಯಾವಾಗಲೂ ಇರುತ್ತೆ. ಸೊ ಅವ್ರಿಗೆ ಎಲ್ಲ ರೈತರು ಆಲ್ ದ ಬೆಸ್ಟ್. ಗರ್ಭಿಣಿ ಸ್ತ್ರೀಯರಿಗೆ ಒಂದು ಹಾನರ್ ಮಾಡಬೇಕು ಅಂತ ತಾಯವ್ವ ಸಿನಿಮಾದಲ್ಲೂ ನಮ್ಗೆ ಇದೇ ಇದ್ರ ಮೇಲೆ ನಾವು ಮಾಡಿರೋದು ಮೂವಿ. ಸೊ ಅದನ್ನೇ ಅವರು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿಕೊಂಡು ಈಗ ಕೆಲಸ ಮಾಡ್ತಿದ್ದಾರೆ. ಸೊ ಇದೇ ಥರನೇ ಮತ್ತೆ ಮುಂದುವರಿಲಿ ಅಂತ ನಾವು ನಿಮ್ಮ ಮೂರು ಜನರ ಮಾತು ಕೇಳಿ ನನಗೊಂದು ಸಣ್ಣ ಪದ್ಯ ಜ್ಞಾಪಕ ಬಂತು. ತನುವಾಗಿ ಬಾ ಮಗಳೇ, ಸಿರಿಯಾಗಿ ಬೆಳೆ ಮಗಳೇ, ತನುವಾಗಿ ಸಿರಿವಾಗಿ ಸಿರಿಯಾಗಿ ಇರು ಮಗಳೇ, ನೀ ಇಲ್ಲದಿರೆ ಎಲ್ಲಿರುವುದು ಮಳೆ ಬೆಳೆ ಸಿರಿ ಮಳೆ. ಇಲ್ಲಿಗೆ ಹೆಣ್ಣು ಮಗಳು ಎಷ್ಟು ಮುಖ್ಯ ಈ ಜಗತ್ತಿಗೆ ಅಂದರೆ ಹೆಣ್ಣಿಲ್ಲದೆ ಏನಿಲ್ಲ, ಆದರೆ ಗಂಡೇ ಎಲ್ಲ ಅಲ್ವಾ? ಗಂಡಿದ್ದರೆ ಇಲ್ಲ, ಅಲ್ಲೂ ಸರಿ. ಆದರೆ ಹೌದು, ಗಂಡು ಮಕ್ಕಳು ಮುಖ್ಯ ಆಗ್ತಾರೆ. ಈ ಚಿತ್ರದಲ್ಲಿ ಹೆಣ್ಣು ಮಗಳ ಒಂದು ನೋವು, ಸುಖ, ದುಃಖ ಎಲ್ಲವೂ ಇದೆ. ಆದರೆ ಇದ್ರ ಬಗ್ಗೆ ಮಾತಾಡಬೇಕಾದ್ರೆ ಆಡಿಯೋ ಕೂಡ ಲಾಂಚ್ ಆಗುತ್ತೆ. ನೀವು ಸ್ಟಾರ್ಟ್ ಅಂದರೆ ಆಡಿಯೋ ಪ್ಲೇ ಮಾಡ್ತೀವಿ. ನಂತರ ನಿಮಗೆ ಪ್ರಶ್ನೆ ಕೇಳುವಂತಹ ಎಲ್ಲ ಒಂದು ಕ್ವೆಶ್ಚನ್ಗಳು ಮೂಡುತ್ತೆ ಅನ್ನುವಂಥದ್ದು ನಂಬಿಕೆ ನಮಗೂ ಇದೆ, ಆ ಅವಕಾಶ ಇದೆ. ಮ್ಯಾಮ್, ನೀವು ಸ್ಟಾರ್ಟ್ ಹೇಳಿದ್ರೆ ನಾವು ಪ್ಲೇ ಮಾಡ್ತೀವಿ. ಓಕೆ, ಇಬ್ಬರಿಗೂ ಹೇಳಿ, ಅವ್ರ ಕೈಯಲ್ಲಿ ಹೇಳಿಸ್ಬಿಡೋಣ. ಓಕೆ, ಒಂದು ನಿಮಿಷ ಅಮ್ಮ ಹಾಗೆ ಹೇಳಿ. ತಮ್ಮ ಅನಿಸಿಕೆ ಏನಿದೆ ಅಂತ ನಾವು ಕೇಳ್ಬೋದಾ? ಸರ್, ಹೆಣ್ಣಾಗಲಿ ಗಂಡಾಗಲಿ ಇದೇ ಆಗಬೇಕು ಅನ್ನೋದೇನಿಲ್ಲ. ಯಾವ್ದು ಕೊಟ್ರು ನಾವು ಅದಕ್ಕೆ ರೆಡಿ. ಹೆಣ್ಮಕ್ಳಿಗೆ ಪ್ರಾಮುಖ್ಯತೆ ಜಾಸ್ತಿ. ಫಸ್ಟು ನನಗೆ ಹೆಣ್ಮಗುನೇ, ಇವಾಗಲೂ ಎಕ್ಸ್ಪೆಕ್ಟ್ ಇರೋದು ಹೆಣ್ಪಾಪನೇ ಆಗಲಿ ಅಂತಾನೆ. ಅದರಲ್ಲೆಲ್ಲ ಏನಿಲ್ಲ. ಸೊ ಗಂಡಾದರೇನು ಹೆಣ್ಣಾದರೇನು, ಆದರೆ ಮೊದಲ ಆದ್ಯತೆ ಹೆಣ್ಣಿಗೇನೆ, ಹೆಣ್ಣು ಪಾಪಗೇನೆ, ಹೆಣ್ಣು ಮಗುಗೆ ಬೇಕು ಅಂತನಾ? ಓಕೆ. ಸೊ ಇದಕ್ಕಿಂತ
ಇನ್ನು ದಿಟ್ಟವಾದ ನಿರ್ಧಾರ ಇನ್ಯಾವುದು ಸಿಗೋದಿಲ್ಲ ನಮಗೆ. ಸೊ ಈಗ ನಿಮ್ಮ ಅನಿಸಿಕೆ ಪ್ರಕಾರ 2 ಹಾಡನ್ನು ಕೇಳಿದ್ರಿ, ನಿಮ್ಮ ಭಾವನೆ ಏನಿರ್ಬೋದು? ಅವನೇ ಅಂತ ಅಂದ್ರೆ ಏನ್ ಅನ್ನಿಸ್ತು ಹಾಡಿನ ಬಗ್ಗೆ? ಕೇಳಿದಾಗ ಏನು ಹೇಳೋದು ಅಂತಾನೆ ಇಲ್ಲ, ಹೆಣ್ಮಗು ಮೇಲೇನೆ ಅದ್ರದ್ದು ಕೇಳ್ತಾ ಇದ್ರೆ ಭಾವನೆ ಇನ್ನೂ ದುಃಖ ನಮ್ಗೆ ಜಾಸ್ತಿನೇ ಆಗುತ್ತೆ. ಹೆಣ್ಮಗು ಮೇಲೇನೆ ಅದೇ ನಮ್ಮ ಪ್ರೀತಿ. ಓಕೆ, ಬಹಳ ಸಂತೋಷ ಆಯ್ತು ಈ ಮಾತು ಕೇಳಿ. ಎಲ್ಲಿ ಹೋದ್ರು ಆ ಹೆಣ್ಮಗು ಬೇಕು ಅನ್ನೋ ಒಂದು ಆಸೆ ಬಿಡಲಿಲ್ಲ ಅವರು. ಅದು ಬಹಳ ಉತ್ತೇಜನಕಾರಿಯಾಗಿದೆ. ಥ್ಯಾಂಕ್ ಯು ಮಾ. ಹಾಗೆ ನಂದಿನಿ ಕುಮಾರ್ ಅವ್ರಿಗೂ ಮೈಕ್ ಕೊಡಿ, ಅವರ ಅನಿಸಿಕೆ ಏನಿದೆ ತಿಳ್ಕೊಳ್ಳೋಣ. ನಮಸ್ತೆ ಎಲ್ಲರಿಗೂ. ನಮಗೆ ಹೆಣ್ಮಗು ಗಂಡ್ಮಗು ಅಂತ ಭೇದ ಭಾವ ಯಾವುದೂ ಇಲ್ಲ. ಹೆಣ್ಮಗುನೇ ಜಾಸ್ತಿ ಪ್ರೀತಿ. ಯಾಕಂದರೆ ನನ್ನ ಮಗಳು ಇವಾಗ 8 ಇಯರ್ಸು. ಅವಳು ಮಾಡೋ ಕೇರಿಂಗ್ ನೋಡಿದ್ರೆ ನಂಗೆ ನಿಜ ನೆಕ್ಸ್ಟ್ ಹೆಣ್ಮಗುನೇ ಬೇಕು ಅನಿಸುತ್ತೆ. ಯಾಕಂದರೆ ಈ ಗಂಡು ಮಕ್ಕಳು ನೋಡ್ತೀವಿ ಅಕ್ಕಪಕ್ಕ ಮನೆಯವರು, ಅಷ್ಟು ಕೇರ್ನೆಸ್ಸು ಆ ಥರ ಏನಿಲ್ಲ. ಮಕ್ಕಳು ಅವ್ರ ಪಡೆಗೆ ಆಟ ಆಡ್ತವೆ, ಅವ್ರ ಪಡೆಗೆ ಅವ್ರು ಇರ್ತಾರೆ. ಆದರೆ ನನ್ನ ಮಗಳು ತುಂಬ ಕೇರ್ ಮಾಡ್ತಾಳೆ ನನ್ನ. ಇವಾಗಂತೂ ಅಮ್ಮ ಹೆಣ್ಪಾಪನೇ ಬೇಕು ಅಂತ ನನ್ನ ಹತ್ರ ಬಂದು ಹೇಳುತ್ತೆ. ಅದು ಅವ್ರ ಅಪ್ಪನ ಜೊತೆ ವಾದ ಮಾಡ್ತಾ ಇರ್ತಾಳೆ. ಇಲ್ಲ ನಮ್ಗೆ ಹೆಣ್ಪಾಪನೇ ಬೇಕು ಅಂದ್ಬಿಟ್ಟು ನನ್ನ ಹತ್ರ ಬಂದ್ಬಿಟ್ಟು ಹೆಣ್ಪಾಪನೇ ಬೇಕು 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 ಅಂತ ಹೇಳ್ತಾ ಇರ್ತಾಳೆ. ಅವಳು ಮಾಡೋ ಕೇರಿಂಗ್ಗೆ ಹೆಣ್ಮಗುನೇ ಬೇಕು. ಈ ಗಂಡು ಮಕ್ಕಳೆಲ್ಲ ನೋಡಿದೀವಿ ಇವಾಗ ಹೇಗೆ ಮಾಡ್ತಾರೆ ಅಂತ. ಅದು ನೋಡಿದ್ರೆ ಹೆಣ್ಮಗುನೇ ಪರವಾಗಿಲ್ಲ. ಗಂಡು ಮಗುಗಾದ್ರೆ ಆಸ್ತಿ ಮಾಡಬೇಕು, ಹೆಣ್ಮಕ್ಳಿಗೆ ಎಜುಕೇಶನ್ ಕೊಟ್ಟರೆ ಸಾಕು. ಅವರಾಗಿ ಒಟ್ಟಿಗೆ ಹೇಳಿ ಪ್ಲೀಸ್. ನೆರೆ ಎತ್ತಬೇಕು. ಓಕೆ, ರೆಡಿ 1 2 3 ಸ್ಟಾರ್ಟ್. ಹೆಣ್ಣು ಮಕ್ಕಳೇ ಶಕ್ತಿ, ಮೂಸಲಿ ಹೇಳಿ. ಹೆಣ್ಣು ಮಕ್ಕಳೇ ಶಕ್ತಿ, ಹೆಣ್ಣು ಮಕ್ಕಳೇ ಶಕ್ತಿ. ಮ್ಯಾಮ್ ಅವರು ಅವಾಗಲೇ ಹೇಳಿದ್ರು ಸರ್. ನೋಡಿ ಅವಾಗಲೇ ಈಗ ತಮ್ಮೆಲ್ಲರಿಗೂ ತಮ್ಮ ಕಡೆ ಇರುವಂಥ ಪ್ರಶ್ನೆ ಏನಾದರೂ ಇದ್ರೆ ಕೇಳ್ಬೋದು. ಚಿತ್ರರಂಗದ ತಂಡದವರಿಗೆ, ತಾಯವ ತಂಡದವರಿಗೆ ಏನಾದರೂ ಪ್ರಶ್ನೆ ಇದ್ರು ಕೇಳ್ಬೋದು. ಅವರು ತಮಗೆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ಗೀತಾ ಪ್ರಿಯ ಮ್ಯಾಮ್ ಈ ಕಡೆ. ಸೊ ಸಮಾಜದಲ್ಲಿ ಒಂದು ಕೊಡುಗೆ ಕೊಡೋದಕ್ಕೋಸ್ಕರ ಸಿನಿಮಾನ ಆಯ್ಕೆ ಮಾಡ್ಕೊಂಡ್ರಿ ಅಂತ ಹೇಳಿದ್ರಿ. ಸಿನಿಮಾನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಶೈಕ್ಷಣಿಕ ಜೀವನದಿಂದ ಅಂದರೆ ಎಜುಕೇಷನ್ ಫೀಲ್ಡಿಂದ ಸಿನಿಮಾನೇ ಯಾಕೆ ನೀವು ಚಾಯ್ಸ್ ಮಾಡಿದ್ರಿ ಅಂತ? ಥ್ಯಾಂಕ್ ಯು. ಏನಂತ ಹೇಳಿದ್ರೆ, ಈಗ ಶಿಕ್ಷಣದಲ್ಲಿ ನಾವು ಬೇರೆ ಥರದ ಮಾಡ್ತಾನೆ ಇರ್ತೀವಿ. ಎಲ್ಲ ಥರದ ಸರ್ವಿಸ್ಗಳು ಏನೇನು ಬೇಕಾಗಿದೆ ರಿಕ್ವೈರ್ಮೆಂಟು. ಇದೊಂದು ಥರದ ಒಂದು ಮೀಡಿಯಾ ಅಷ್ಟೇ, ಒಂದು ರೀಚ್ ಆಗಲಿಕ್ಕೆ. ಈಗ ಎಷ್ಟು ಜನ ಸಿನಿಮಾದವರು ಶಿಕ್ಷಣ ಕ್ಷೇತ್ರಕ್ಕೆ ಹೋಗ್ತಾ ಇದ್ದಾರೆ, ಅಥವಾ ಫಿಲ್ಮ್ ಆರ್ಟಿಸ್ಟ್ಗಳು ರೆಸ್ಟೋರೆಂಟ್ಸು, ಜಿಮ್ಸು ಏನೇನು ಓಪನ್ ಮಾಡ್ತಿದ್ದಾರೆ. ಒಂದಕ್ಕೆ ಯಾವುದಕ್ಕೂ ಲಿಮಿಟೇಷನ್ಸ್ ಅಥವಾ ಬೌಂಡ್ರಿ ಯಾವುದಕ್ಕೂ ಇಲ್ಲ, ಅದಕ್ಕೆ ಹೋಗ್ಬಾರ್ದು ಇದಕ್ಕೆ ಹೋಗ್ಬಾರ್ದು ಅಂತ. ಸೊ ಎಕ್ಸ್ಪ್ಯಾನ್ಷನ್ ಈಸ್ ಆಲ್ವೇಸ್ ಗುಡ್ ಫಾರ್ ದ ಗುಡ್ ರೀಸನ್ಸ್. ಸೊ ಹಾಗಾಗಿ ನಾನು ಶುರು ಮಾಡಿದೆ. ಈ ಸಿನಿಮಾ ಅಂದರೆ ಈ ತಾಯವ ಸಿನಿಮಾ ಹೆಣ್ಣು ಮಕ್ಕಳು ಎಷ್ಟು ನೋವನ್ನು ಅನುಭವಿಸ್ತಾರೆ ಅದನ್ನ ಹೈಲೈಟ್ ಮಾಡುವಂಥದ್ದ, ಅಂದರೆ ಹೆಣ್ಣಿಗೆ ಎಷ್ಟು ಸವಾಲಿದೆ ಅನ್ನುವಂಥದ್ದನ್ನ ತೋರಿಸುವಂಥದ್ದ, ಅಥವಾ ಸಮಾಜದಲ್ಲಿ ಹೆಣ್ಣಿಗೆ ಎಷ್ಟು ಪ್ರಾಮುಖ್ಯತೆ ಇರಬೇಕು ಅನ್ನುವಂಥದ್ದನ್ನ ಹೈಲೈಟ್ ಮಾಡೋದ? ಎರಡೂ ಸೇರಿಸಿ ಕ್ವೆಶ್ಚನ್ ಕೇಳಿದ್ದೀರಾ. ಎರಡೂ ಇದೆ. ಒಂದು ಪ್ರಾಮುಖ್ಯತೆ ಕೊಡಬೇಕು ಅಂತಲೂ ಒಂದಿದೆ, ಆಮೇಲೆ ಅದೊಂದು ಚಾಲೆಂಜಸ್ ಫೇಸ್ ಮಾಡ್ತಾ ಇರೋದು ಕೂಡ ಇದೆ. ಎರಡೂ ಇದೆ. ಮ್ಯಾಮ್ ಇದು ಸಮಾಜದಲ್ಲೇ ಈ ಕತೆ ಎಷ್ಟು ಇಂಪ್ಯಾಕ್ಟ್ ಬೀಳುತ್ತೆ ಸೊಸೈಟಿಗೆ? ಹೇಗೆ ಇಂಪ್ಯಾಕ್ಟ್ ಆಗ್ಬೋದು? ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ಯಾಕೆ ಅಂತಂದರೆ ಎಲ್ಲ ಫೀಲ್ಡಲ್ಲೂ ಎಲ್ಲ ವಿಮೆನ್ಸ್ಗೆ ಬರಲಿಕ್ಕೆ ಟ್ಯಾಲೆಂಟ್ ಇದ್ದೇ ಇದೆ. ಆದರೆ ಎಷ್ಟೊಂದು ಟ್ಯಾಲೆಂಟ್ ಒಂದೊಂದ್ಸರಿ ಅವರ ಪರಿಸ್ಥಿತಿಯಿಂದ ಅವ್ರ ಮುಂದೆ ಬರ್ಲಿಕ್ಕೆ ಆಗೋದಿಲ್ಲ. ಬಟ್ ನಾನು ಹೇಳ್ತೀನಿ, ಈಗಿನ ಕಾಲದಲ್ಲಿ ಮೆನ್ ಆರ್ ವೆರಿ ವೆರಿ ಸಪೋರ್ಟಿವ್ ಟು ದ ವಿಮೆನ್. ಐ ಡೆಫಿನೆಟ್ಲಿ ಅಗ್ರಿ ವಿತ್ ದಟ್. ಯಾವ ಫೀಲ್ಡ್ಗೆ ಹೋಗಲಿ ಮೆನ್ ತುಂಬ ಸಪೋರ್ಟ್ ಕೊಡ್ತಾರೆ, ಅದು ಡೌಟೇ ಇಲ್ಲ. ಬಟ್ ಒಂದು ಸ್ಟೋರಿ ಗೊತ್ತಿದೆಯಲ್ಲ ನಿಮ್ಗೆ, ಅರ್ಧನಾರೀಶ್ವರದಲ್ಲಿ ಒಂದು ಪಾರ್ವತಿ ಇವ್ರ ಹತ್ರ ಒಂದು ಋಷಿಗಳ ಹತ್ರ ಕಲಿಯಕ್ಕೆ ಹೋದಾಗ ವಿದ್ಯೆನ, ಅವ್ರು ನೀನು ಹೆಣ್ಣು, ನಿನಗೆ ಇದು ಜ್ಞಾನ ಹೇಳ್ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಆಗ ಶಿವನ್ ಬರೆಗೆ ಹೋಗ್ಬಿಟ್ಟು ಶಿವ ಅರ್ಧನಾರೀಶ್ವರ ರೂಪ ತಗೊಂಡು ಬಂದು, ಅಂದ್ರೆ ಆಗಿನ ಕಾಲದಲ್ಲೂ ಕೆಲವ್ರು ಮೆನ್ ಇದು ಮಾಡ್ತಿದ್ರು, ಇನ್ನು ಕೆಲವರು ಸಪೋರ್ಟ್ ಮಾಡ್ತಿದ್ರು. ಬಟ್ ಈಗ ತುಂಬಾ ಅರ್ಧನಾರೀಶ್ವರಗಳು ಜಾಸ್ತಿ ಆಗೋಗಿದ್ದಾರೆ, ಅಂದ್ರೆ ಬಹಳ ಸಪೋರ್ಟ್ ಮಾಡ್ತಾರೆ. ಎಲ್ಲಾ ಫೀಲ್ಡಲ್ಲೂ ಹೆಣ್ಣು ಮಕ್ಕಳು ಬರ್ಲಿಕ್ಕೆ ಕಾರಣ ತುಂಬಾನೇ they are really men are becoming very very supportive to women. Thank you so much for all the men over here. ಮ್ಯಾಮ್, ಈ ಮೂವಿ ಆ್ಯಕ್ಚುಲಿ ಇನ್ ಸಿಟೀಸಲ್ಲಿ ನಾವು ನೋಡಿದ್ರೆ ನೀವು ಹೇಳ್ದಂಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ಮೆನ್ನು. ಆದರೆ ಹಳ್ಳಿಗಳಲ್ಲಿ ಈ
ಹೆಣ್ಣು ಮಕ್ಕಳು ಬೇಡ ಅನ್ನೋ ಕಾನ್ಸೆಪ್ಟ್ ಇನ್ನೂ ಇದೆ. ಸೊ ನೀವು ಮೂವಿ ಮಾಡೋದ್ರಿಂದ ಹಳ್ಳಿ ಜನಕ್ಕೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ? ಇವಾಗ ನೋಡಿ, ಎಲ್ಲ ಹಳ್ಳಿ ಎಲ್ಲ ಸಿಟಿ ಅವ್ರನ್ನೇ ಕಾಪಿ ಮಾಡ್ತಾ ಇದ್ದಾರೆ. ಯಾವ್ದನ್ನ ಕಾಪಿ ಮಾಡ್ತಿಲ್ಲ ಹೇಳಿ? ಎವ್ರಿಥಿಂಗ್ ದೇ ಆರ್ ಕಾಪಿಂಗ್. ಫುಡ್ ಆಗಲಿ ಅಥವಾ ಡ್ರೆಸ್ಸಿಂಗ್ ಸ್ಟೈಲ್ ಆಗಲಿ ಅಥವಾ ಎಜುಕೇಶನ್ ಆಗಲಿ, ಎವ್ರಿಥಿಂಗ್ ದೇ ಆರ್ ಕಾಪಿಂಗ್ ಅಲ್ವಾ ಅರ್ಬನ್. ಸೊ ಅದೇ ರೀತಿ ಈ ಮೆಸೇಜ್ ಕೂಡ ಅವ್ರಿಗೆ ಹೋಗೇ ಹೋಗುತ್ತೆ. ಈ ಮೆಸೇಜ್ ಹೋಗಿ ಇದು ಅವ್ರ ಚೇಂಜ್ ಆಗ್ತಾರೆ ಅಂತ ನಾವು ಮಾಡ್ತಾ ಇರೋದು. ಅವ್ರಿಗೆ ರೀಚ್ ಆಗ್ಲಿ ಥ್ರೂ ಇದರಿಂದ ಅಂತ. ಬೇರೆ ಹಳ್ಳಿ ಅವ್ರಿಗೆ ಏನು ಪ್ಲಾನ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ರೀಚ್ ಮಾಡ್ಸಕ್ಕೆ? ಅವ್ರಿಗೆ ರೀಚ್ ಮಾಡಕ್ ನಾವು ಅವ್ರಿಗೆ ಮೂವೀಸ್ ಎಲ್ಲ ಸ್ಕ್ರೀನ್ ಮಾಡ್ತೀವಿ. ಒಂದು ಪ್ಲೇಸ್ ಎಲ್ಲ ಹೋಗ್ಬಿಟ್ಟು ಅದೆಲ್ಲ ಮಾಡ್ಬೇಕು ಅಂತ ಇದೀವಿ ನಾವು. ಮೇಡಮ್ ಈ ಕಡೆ ಲೆಫ್ಟ್ ಸೈಡ್. ಓಕೆ, ಸೊ ನೀವಿಲ್ಲಿ ಮೇಜರ್ ರೋಲ್ ಅನ್ನ ಪ್ಲೇ ಮಾಡ್ತಾ ಇದ್ದೀರಾ. ಸೊ ನೀವಿದು ಮೊದಲನೇ ಸಲ ಆಕ್ಟಿಂಗ್ ಮಾಡ್ತಾ ಇರೋದು, ಏನಾದರೂ ಪ್ರಿಪ್ರೇಷನ್ ಆ ಥರ ಏನಾದರೂ ಇತ್ತಾ ಮ್ಯಾಮ್? ಹೇಗೆ? ಡೆಫಿನೆಟ್ಲಿ ಇದು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ನನಗೆ ಪ್ರಿಪ್ರೇಷನ್ ಬೇಕಾಯಿತು. ನನಗೆ ಡಿಕ್ಷನ್ ಇದು ತೊಂದರೆ ಇತ್ತು. ಯಾಕೆಂದರೆ ಅದು ತುಂಬ ರೂರಲ್ ಲ್ಯಾಂಗ್ವೇಜಲ್ಲಿ ಮಾತಾಡಬೇಕಾಗಿತ್ತು. ಡಿಕ್ಷನ್ ತೊಂದರೆ ಇತ್ತು. ಹಾಗಾಗಿ ಅದಕ್ಕೆ ಎಲ್ಲ ಟ್ರೈನಿಂಗ್ ತಗೊಂಡೆ. ಎಲ್ಲ ಮಾಡಿದ್ಮೇಲೆ ಸ್ವಲ್ಪ ಈಸಿ ಆಯಿತು. ನನ್ನ ಕನ್ನಡ ಮಾತಾಡೋದೇನು ಕಷ್ಟ ಇಲ್ಲ, ಆದರೆ ಆ ಡಿಕ್ಷನ್ ರೂರಲ್ ಲ್ಯಾಂಗ್ವೇಜ್ ಇತ್ತಲ್ಲ, ಅದು ಸ್ವಲ್ಪ ಕಷ್ಟ ಆಯಿತು ನನಗೆ ಮಾತಾಡಲಿಕ್ಕೆ. ಅದ್ರದ್ದು ಟ್ರೈನಿಂಗ್ ಮಾಡ್ಕೊಂಡಿದ್ದೀನಿ. ಸೊ ಬಾಮ ಹರೀಶ್ ಸರ್ ಈ ಸಿನಿಮಾನ ಸಜೆಸ್ಟ್ ಮಾಡಿದ್ರ ಸರ್? ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡೋದಾದ್ರೆ. ಆ್ಯಕ್ಚುಲಿ ಇದು ನಮ್ಮ ಗೀತಾ ಮೇಡಮ್ ಮತ್ತು ಪದ್ಮಾವತಿ ಅವ್ರ ಪ್ರೊಡಕ್ಷನ್ ಅಲ್ಲಿ ಇದು ಟೋಟ್ಲಿ ಓವರಾಲ್ ಸಬ್ಜೆಕ್ಟಿಂದ ಹಿಡಿದು ಪ್ರತಿಯೊಂದು ಹಂತದಲ್ಲೂ ನಾನು ಮೇಡಮ್ ಆ್ಯಕ್ಚುಲಿ ಹಿಂದೆ ಇವರು ವಯಸ್ಸಲ್ಲಿದ್ದಾಗ ಹೀರೋಯಿನ್ ಆಗಬೇಕು ಅಂತೇಳಿ ಭಾಳ ಆಸಕ್ತಿ ಇತ್ತು ಅವ್ರಿಗೆ. ಆ್ಯಕ್ಚುಲಿ ಮುರಳಿ ಸಿದ್ದಿಗೆ ಅವರ ಮಗ ಮುರಳಿ ಅವರ ಜೊತೆಗೆ ಆ್ಯಕ್ಟ್ ಮಾಡಬೇಕು ಆಫರ್ ಬಂದಿತ್ತು. ಸೊ ಹಂಗಾಗಿ ಆ ಆಫರು ಅವಾಗ ಅವರು ಕೆಲವೊಂದು ವಿಚಾರಗಳಿಂದ ಮನಸ್ಸಲ್ಲಿ ಹಂಗೆ ಇಟ್ಕೊಂಡು ಆ ಒಂದು ವಿಚಾರನ ಪದ್ಮಾವತಿ ಹತ್ರ ಶೇರ್ ಮಾಡಿದಾಗ ಆ ಒಂದು ಶೇರಿಂಗಲ್ಲಿ ಈ ಒಂದು ಸಿನಿಮಾ ಆಗಿದೆ ಅಷ್ಟೇ. ತಾಯವ್ವ ಸಿನಿಮಾನೇ ಯಾಕೆ ಅವ್ರಿಗೆ ಸಜೆಸ್ಟ್ ಮಾಡ್ಬೇಕನ್ನಿಸ್ತು? ಬಿಕಾಸ್ ಅವರು ಕೂಡ ಎಜುಕೇಶನ್ ಫೀಲ್ಡ್ ಅಲ್ಲಿ ಒಂದು ರೋಲ್ ಮಾಡೆಲ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈಗ ಗೀತಾಪ್ರಿಯಾ ಮ್ಯಾಮ್ ವೆಲ್ ನೋನ್, ಎಲ್ಲರಿಗೂ ಕೂಡ ಗೊತ್ತಿರೋರೆ. ಸೊ ಈ ಸಬ್ಜೆಕ್ಟ್ ನ ಯಾಕೆ ಅವ್ರಿಗೆ ಸಜೆಸ್ಟ್ ಮಾಡ್ಬೇಕಂತ ಅನಿಸ್ತು ನಿಮ್ಗೆ? ಆ ಸಬ್ಜೆಕ್ಟು ಅವ್ರ ವಯಸ್ಸಿಗೆ ಕರೆಕ್ಟ್ ಮ್ಯಾಚ್ ಆಗ್ತಾ ಇತ್ತು. ಯಾಕಂದ್ರೆ ಮೇಡಮ್ ಮ್ಯಾಚ್ಗೆ ಇವಾಗ ಮರ ಸುತ್ತದ ಇದು ಮಾಡೋಕ್ಕಾಗಲ್ಲ, ಕಷ್ಟ ಆಗ್ತದೆ. ಅದಕ್ಕೆ ಆ ಒಂದು ಕ್ಯಾರೆಕ್ಟು ಮ್ಯಾಚ್ ಆಗ್ತಾ ಇತ್ತು. ಅದು ಅವರು ಮಾಡ್ಬೋದು ಅನಿಸ್ತು. ಸೊ ಹಂಗಾಗಿ ಸಜೆಸ್ಟ್ ಮಾಡಿ ಆ ಒಂದು ಕ್ಯಾರೆಕ್ಟರ್ ಟೋಟಲಿ ಇನ್ವಾಲ್ವ್ ಆಗಿ, ಆಮೇಲೆ ಅವ್ರಿಗೆ ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇತ್ತು. ಆ ಒಂದು ಕೆಲವೊಂದು ಹಳ್ಳಿ ಸೊಗಡನ್ನ ಒಂದು ಸಂಭಾಷಣೆಯಲ್ಲಿ ಹೇಳ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಆದರೂ ಮೇಡಮ್ ತುಂಬ ಇನ್ವಾಲ್ವ್ ಆಗಿ ಆ ಒಂದು ಡೈಲಾಗ್ಗೆ ಪ್ರತಿಯೊಂದು, ಆಮೇಲೆ ಒಂದು ಪರಿಸರಕ್ಕೆ ಹೊಂದ್ಕೊಂಡು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು. ಮೇಡಮ್ ಒಂದು ಡೈಲಾಗ್ ಹೇಳಿ, ಟ್ರೈ ಮಾಡಿ ಹೇಳಿ. ಇನ್ನೊಂದ್ಸರಿ ಹೇಳ್ತೀವಿ. ಇವತ್ತು ಆಕ್ಚುಲಿ ಆನರ್ ಮಾಡಕ್ ಕರೆದಿದ್ದು. ನೆಕ್ಸ್ಟ್ ಟೀಸರ್ ರಿಲೀಸ್ ಟೈಮಲ್ಲಿ ನಾವು ಡೈಲಾಗ್ ಹೇಳ್ತೀವಿ. ಅದಕ್ಕೋಸ್ಕರ ಇವ್ರು ಹೇಳ್ದಂಗೆ ಆ್ಯಕ್ಚುಲಿ ನಾನು ವೆನ್ ಐ ವಾಸ್ ವೆರಿ ಯಂಗ್, ಟೀನೇಜ್ ಇದ್ದಾಗ ಅರೌಂಡ್ 19 years, ಐ ಹ್ಯಾಡ್ ಎ ಕನ್ನಡ ಮೇನ್ ಲೀಡ್ಗೆ ಆಫರ್ ಬಂದಿತ್ತು ನನಗೆ. ನಾನು ಅವಾಗ ಮಾಡಿ ಎಜುಕೇಷನ್ ಲೈನ್ಗೆ ಹೋದ್ವಿ, ಬಂದ್ಬಿಟ್ಟು ಇದಾಯಿತು. ಬಟ್ ಅದು ಇತ್ತು ಅಂತ ಅಂದ್ಬಿಟ್ಟು ಅವ್ರ ಹತ್ರ ಶೇರ್ ಮಾಡ್ಕೊಂಡಿದ್ದೆ, ಪದ್ಮಾವತಿ ಅವ್ರ ಹತ್ರ ಶೇರ್ ಮಾಡ್ಕೊಂಡಿದ್ದೆ. ಹೀಗೆ ಅವ್ರ ಫ್ರೆಂಡ್ ಇರೋದ್ರಿಂದ ಸುಮ್ಮನೆ ಹಿಂಗೆ ಬಂದಿದ್ದು, ಹಿಂಗಿಲ್ಲ. ದಟ್ ಲೇಡಿ ಹ್ಯಾಸ್ ಬಿಕಮ್ ಎ ಬಿಗ್ ಹೀರೋಯಿನ್ ಅಂತ ಹೇಳಿದೆ ನಾನು. ಆವಾಗ ಅವ್ರು ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಸ್ಟೋರಿ ಬಂದ ತಕ್ಷಣ ಕೇಳಿ ಇವಾಗ ಗೀತಾ ಮೇಡಮ್ ಮಾಡ್ತಾರಾ ಅಂತ ಅಂದ್ಬಿಟ್ಟು ಕಳಿಸಿದ್ದಾರೆ. ಈ ರೀತಿ ಇದಾಯ್ತು ಅಷ್ಟೇ ಹೊರತು ಬೇರೆ ಯಾವ ಥರ ನಾನು ಟ್ರೈ ಮಾಡೋದಾಗ್ಲಿ ಅಥವಾ ಫಿಲ್ಮ್ ಮಾಡಬೇಕು ಅಂತ ಯಾವುದೋ ಅಂತ ಒಂದು ಸೀರಿಯಸ್ ಎಮೋಷನ್ ಇರಲಿಲ್ಲ ನಾನು. ಮೇಡಮ್ ಯಾರಿದ್ರು ಮ್ಯಾಮ್ ಆ ಟೈಮಲ್ಲಿ ಹೀರೋ ಆಗಿ ನಿಮ್ಗೆ ಆಫರ್ ಬಂದಾಗ ಸಿನಿಮಾಗೆ? ಇವರು ಮುರುಳಿ ಅಂತ ಇದ್ರು, ಬಟ್ ಹೀಸ್ ನೋ ಮೋರ್. ಐ ಥಿಂಕ್ ಹೀಸ್ ಪಾಸ್ಟ್ ಅವೇ. ಜನರಲ್ ಪ್ರಶ್ನೆ ಸರ್, ಈ ಪ್ರತಿಯೊಂದು ಯಶಸ್ವಿ ಪುರುಷನ ಹಿಂದೆ ಹೆಣ್ಣಿರ್ತಾರೆ ಅಂತ ಹೇಳ್ತಾರೆ. ನಿಮ್ಮ ಹಿಂದೆ ಖಂಡಿತ ಅವರು ಪ್ರತಿಯೊಬ್ಬರಿಗೂ ಒಬ್ಬರು ಇನ್ಸ್ಪಿರೇಷನ್ ಇರಲೇಬೇಕು ಸರ್. ಹೆಣ್ಣೆ ಆಗಲಿ ಗಂಡಾಗಲಿ ಏನೇ ಒಂದು ಕೆಲಸ ಕಾರ್ಯಗಳು ಮಾಡಬೇಕು ಪ್ರತಿಯೊಬ್ಬರು. ಆಮೇಲೆ ಹುಡುಗರಿಗೂ ಒಬ್ಬ ಫ್ರೆಂಡು ಗಂಡು ಮಗ ಒಬ್ಬ ಫ್ರೆಂಡಿಗೂ ಕೂಡ ಅವನು ಇನ್ಸ್ಪೈರ್ ಆಗ್ತಾನೆ, ಹೆಣ್ಮಕ್ಳು ಇನ್ಸ್ಪೈರ್ ಆಗ್ತಾರೆ. ಯಾಕಂದರೆ ಇನ್ಸ್ಪಿರೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಬಟ್ ಹೆಣ್ಣು ಗಂಡು ಆ ಥರ ಏನಿಲ್ಲ. ನನ್ನ ಜೊತೆ ಒಟ್ಟಿಗೆ ನಾನು ಸುಮಾರು ಜನ ಫ್ರೆಂಡ್ಸ್ ಇದ್ದಾರೆ. ಯಾಕಂದರೆ ನಾನು ಪ್ರತಿಯೊಂದು ಕೆಲಸದಲ್ಲೂ ಕೆಲವರು ಎಲ್ಲರೂ ಇನ್ಸ್ಪೈರ್ ಆಗ್ತಾರೆ, ಒಬ್ಬರೇ ಅಂತ ಹೇಳಲಿಕ್ಕಾಗಲ್ಲ.
ಈ ಒಂದು ಪಿಕ್ಚರ್ಗೆ ಆ್ಯಕ್ಚುಲಿ ಪದ್ಮಾವತಿ ಮತ್ತು ಮೇಡಮ್ ಅವರ ಇನ್ಸ್ಪೈರ್. ಪದ್ಮಾವತಿ ಮೇಡಮ್ ಅವ್ರಿಗೆ ಅವ್ರ ಗಂಡನೇ ಫೈನಾನ್ಸ್ ಮಾಡ್ತಾರೆ ಹೌದು ಹೌದು. ನನಗೂ ಅಷ್ಟೇ, ನನ್ನ ಗಂಡನೇ ಫೈನಾನ್ಸ್ ಸೊ ಅದರಿಂದ ಅದಕ್ಕೆ ಹೇಳಿದ್ದು ಅರ್ಧನಾರೀಶ್ವರ ಅಂತ ಹೇಳದ್ನಲ್ಲ, ಈಗ 70% ಆಗೋಗಿದೆ. ಸೊ 100% ಆದ್ರೆ ನಮ್ಮ ದೇಶ ಬಹಳ ಉದ್ಧಾರ ಆಗುತ್ತೆ. ಯಾಕೆಂದ್ರೆ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ ಈಗ. ಡೆಫಿನೆಟ್ಲಿ ನಾನು ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಆ ಟೈಮ್ಗೂ ಈ ಟೈಮ್ಗೂ. ಲಾಟ್ ಆಫ್ ಮೆನ್ ಆರ್ ಸಪೋರ್ಟಿಂಗ್ ವಿತ್ ಓಪನ್ ಹಾರ್ಟ್ and they are also giving lot of their efforts to for a women to come up in society. Really I appreciate everyone for that. Yes. Okay, madam.